ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಗೌರಿ ಗಣೇಶ ಹಬ್ಬವನ್ನು ಹೇಗೆ ಈ ಲೋಕದಲ್ಲಿ ಹೇಗೆ ಸೃಷ್ಟಿಸಲಾಯಿತು, ನಾವೆಲ್ಲ ಅಂದರೆ ಜನರು ಯಾವಾಗಿನಿಂದ ಈ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಅನ್ನುವ ವಿಷಯವನ್ನು ಇವತ್ತಿನ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಮೊದಲು ಬಂದು ತಲುಪುತ್ತದೆ. ಬನ್ನಿ ಈಗ ಗೌರಿ ಗಣೇಶ ಹಬ್ಬ ಈ ಲೋಕದಲ್ಲಿ ಹೇಗೆ ಸೃಷ್ಟಿಯಾಯಿತು ಎಂಬ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗೌರಿ ಗಣೇಶ ಹಬ್ಬವನ್ನು ನಾವೆಲ್ಲ ಯಾವಾಗಿನಿಂದ ಪ್ರಾರಂಭಿಸಿದೆವು ಅನ್ನುವುದನ್ನು ನೋಡುವುದಾದರೆ, ಈ ಗೌರಿ ಹಬ್ಬ ಬಂದಿದ್ದು ಹೇಗೆಂದರೆ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಂದ ಸಂವತ್ಸರದಲ್ಲಿ 12 ಮಾಸಗಳಿವೆ. ಚೈತ್ರಾದಿ ಫಾಲ್ಗುಣ ಪರ್ಯಂತ ಪ್ರತಿ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಯಾಕೆ ಆ ದಿನದಂದೇ ಗೌರಿ ವ್ರತವನ್ನು ಮಾಡುತ್ತಾರೆ ಎಂದರೆ, ಪುರಾಣಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹವಾಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿವಾಹದ ಉಡುಗೊರೆಯಾಗಿ ಶಿವ ಪಾರ್ವತಿಗೆ ಒಂದು ವರವನ್ನು ಕೊಡುತ್ತಾರಂತೆ. ಆ ದಿನ ಯಾವುದು ಎಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿಯಾದ 3ನೇ ದಿನ ಆ ದಿನ ಬರುತ್ತದೆ. ಅಂದರೆ ಚೈತ್ರ ಮಾಸ ಶುಕ್ಲ ಪಕ್ಷ ಯುಗಾದಿಯಾದ 3ನೇ ದಿನಕ್ಕೆ ಬರುತ್ತದೆ. ಶಿವ ಆ ದಿನ ಶಿವ ಪಾರ್ವತಿಗೆ ಕೊಟ್ಟ ವರವೇನು ಎಂದರೆ, ಯಾರು ನಿನ್ನ ಈ ಪೂಜೆಯನ್ನು ಪ್ರತಿ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಆಚರಿಸುತ್ತಾರೆಯೋ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯುವಂತೆ ನೀನು ಅನುಗ್ರಹ ಮಾಡು ಅಂತ ಶಿವ ಪಾರ್ವತಿಗೆ ವರವನ್ನು ಕೊಡುತ್ತಾರೆ. ಅಂದಿನಿಂದ ಪುರಾಣಗಳ ಪ್ರಕಾರ ಈ ಗೌರಿ ವ್ರತ ಬಂತು ಎಂದು ಹೇಳಲಾಗಿದೆ. ಇನ್ನು ಪ್ರತಿ ಮಾಸದಲ್ಲೂ ಕೂಡ ಗೌರಿ ವ್ರತ ಇದೆ. ಒಂದೊಂದು ಮಾಸದ ಒಂದೊಂದು ತದಿಗೆಯ ಗೌರಿ ವ್ರತಕ್ಕೆ ಒಂದೊಂದು ಹೆಸರಿದೆ. ಇನ್ನು ಪ್ರತಿ ಮಾಸದಲ್ಲೂ ಕೂಡ ಗೌರಿ ವ್ರತ ಇರುತ್ತದೆ. ಇದೊಂದು ಮಾಸದ ಒಂದೊಂದು ತದಿಗೆ ಪ್ರತಿ ಮಾಸದಲ್ಲೂ ಗೌರಿ ವ್ರತವನ್ನು ಮಾಡುವವರು ಮಾಡಬಹುದು, ಅಂದರೆ ಆಚರಿಸಬಹುದಾಗಿದೆ. ವೀಕ್ಷಕರೇ, ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹಾಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.